ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತರು ನೊಂದಂಥ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ, ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದ್ರು, ನಾನು ಮಾತಾಡಿಲ್ಲ. ನಾನು ಬರಬೇಕಾದ್ರೆ ನಮ್ಮ ಶಾಸಕರು ನಮಗೆ ನನ್ನ ವಿಜಯೇಂದ್ರ ಅವ್ರಿಗೆ ಯಾಕೆ ಇನ್ನೂ ಬಂಧಿಸಿಲ್ಲ ಅಂತ ಹೇಳಿದ್ರೆ, ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಆ ಟೀಮು ಇನ್ನೂ ರೆಡಿ ಆಗಿಲ್ಲ. ಅದಕ್ಕೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಲಿಸ್ಟ್ ಕೊಟ್ಟ ಮೇಲೆ ಅದು ಮಾಡ್ತಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ದಿನ ಈ ಥರ ಮಾಡ್ತೀರ? ಚಾಮರಾಜಪೇಟೆ ಅಲ್ಲಾದಾಗೂ ಕೂಡ ಯಾವನು ಮೆಂಟಲ್ ಪೇಷಂಟ್ ಅಂತ ತಂದು ನಿಲ್ಲಿಸ್ಬಿಟ್ರು ಅವನ್ನ. ಅಂದರೆ ಪೊಲೀಸರು ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಅವು ಕೊಲೆ ಮಾಡ್ತಾರೆ. ಲಾಸ್ಟ್ 1 ವೀಕ್ ಹಿಂದೆ ಮೆಸೇಜ್ ಬಂದಿದೆ ಪೊಲೀಸ್ ಇಲಾಖೆಗೆ, ನೆಕ್ಸ್ಟ್ ಕಾದಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ನನ್ನ ಹತ್ರ ಇತ್ತು, ಏರ್ಪೋರ್ಟಲ್ಲೇ ನಾನು ಮರೆತು ಬಂದಿದ್ದೀನಿ, ಅಲ್ಲಿಂದ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇಷ್ಟಿದ್ರೂ ಪೊಲೀಸರು ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ? ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ಕರ್ನಾಟಕದಲ್ಲಿ ಪೊಲೀಸರು ಇದಾರ ಗೊತ್ತಿಲ್ಲ ನನಗೆ. ಒಂದು ಕಡೆ ಪೊಲೀಸರಿಗೆ ಕಪಾಳ ಮೋಕ್ಷ CM ಇಂದ, ಉಳಿದ ಪೊಲೀಸರು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ನಮಗಿಲ್ಲ. ಕರ್ನಾಟಕ ಪೊಲೀಸಿಂದ ನ್ಯಾಯ ಸಿಗ್ತೈತೆ ಅಂತ ವಿಶ್ವಾಸ ಇಲ್ಲ ನಮಗೆ. NI ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆಲ್ಲ ಕೊಲೆಗಳಾಗುತ್ತೆ. ಯಾವಾಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಗ್ಯಾಂಗ್ ಇದೆಯಲ್ಲ, ಈ ಭಯೋತ್ಪಾದನಾ ಗ್ಯಾಂಗು, ಅದು ಜಿಂದಾಬಾದ್ ಕೂಗ್ದಾಗೆಲ್ಲ ಕೊಲೆಗಳಾಗ್ತಾ ಇದೆ. ಅದಕ್ಕೆ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಇಂದನೇ, ಏಜೆನ್ಸಿಯಿಂದನೇ ತನಿಖೆ ಆಗಬೇಕು. ಇದರಿಂದ ಈಗ ಮೂಲ ಕಾರಣ ಕಂಡುಹಿಡಿಯಬೇಕು. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೆ ಈ ಥರ ಕೊಲೆಗಳಾಗ್ತಾ ಇದೆ ಅಂದರೆ ಸ್ಥಳೀಯ ಪೊಲೀಸರು ಕೈ ಚೆಲ್ಲಿ ಕುಳಿತಿದ್ದಾರೆ. ಸಿದ್ದರಾಮಯ್ಯನವರು ಈ ಒಂದು ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ನೇರ ಸಿದ್ದರಾಮಯ್ಯನವರ ಹೇಳಿಕೆಗಳು. ಯಾಕೆಂದರೆ ಹಿಂದೆ ಹಾಸನದಲ್ಲಿ ಆದಾಗ ಈ PFIನವ್ರನ್ನೆಲ್ಲ ಸುಮಾರು 1600 ಜನನ ಬಿಡುಗಡೆ ಮಾಡಿದ್ದಾರೆ. ಕ್ಯಾಬಿನೆಟ್ಗೆ ತಂದು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಪೊಲೀಸ್ ಇಲಾಖೆ ಕಮಿಷನರು, DG ಎಲ್ಲ ಲೆಟರ್ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇವ್ರನ್ನ. ಲಾ ಡಿಪಾರ್ಟ್ಮೆಂಟ್ ಪತ್ರ ಬರೆದಿದೆ, ಬಿಡಬಾರ್ದು. ಆದರೂ ಸಿದ್ದರಾಮಯ್ಯ ಪ್ರೀತಿ, ಓಲೈಕೆ, ಈ ಓಲೈಕೆಯಿಂದ ಬಿಡುಗಡೆ ಮಾಡಿದ್ರು. ಈಗ ಅದೇ ಗ್ಯಾಂಗು ಹೆಂಗೂ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯದಿಂದ ಈ ಥರದ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಕುಟುಂಬ ಬಡ ಕುಟುಂಬ. ಈಗಾಗಲೇ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ, 25 ಲಕ್ಷ ಪಾರ್ಟಿಯಿಂದ ನಾವೆಲ್ಲ ಕೊಡ್ತೀರಿ ಅಂತೇಳಿ. ಆದರೆ ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲ ಅಂದರೆ ಈ ಥರದ ರಿವೆಂಜ್ಗಳು ಬಹಳ ನಡೆಯುತ್ತೆ ಮಂಗಳೂರಲ್ಲಿ. ಮೂಲತಃ ಈ ರಿವೆಂಜ್ಗೆ ಮೂಲ ಕಾರಣ ಪಾಕಿಸ್ತಾನ ಜಿಂದಾಬಾದ್. ಪಾಕಿಸ್ತಾನ ಪರವಾದಂಥ ಕೆಲವು ವ್ಯಕ್ತಿಗಳು ಇಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. ಮಂಗಳೂರಲ್ಲಿ, ಉಡುಪಿ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಗ್ಯಾಂಗ್ ಗಟ್ಟಲೆ ಕೇರಳದಿಂದ ಬರ್ತಾರೆ, ಟ್ರೈನಿಂಗ್ ತೊಗೊತಾರೆ, ಇಲ್ಲಿ ಬಂದು ಹತ್ಯೆಗಳನ್ನು ಮಾಡ್ತಾರೆ, ಮತ್ತೆ ಕೇರಳ ಓಡೋತಾರೆ. ಇಲ್ಲಿ ಅಮಾಯಕರನ್ನ ಒಂದು 4 ಜನ ತಂದು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಇಲ್ಲಿನ ಪದ್ಧತಿ. ಇದು ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬಂದಿದೆ. ತನಿಖೆ ಸರಿಯಾಗಬೇಕು. ನಾನೀಗ ಕಮಿಷನರ್ ಅವ್ರಿಗೆ ಬರೋಕ್ಕೆ ಹೇಳ್ತೀನಿ, ಅಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಸರಿಯಾದಂಥ ತನಿಖೆ ಆಗಬೇಕು. ಈಗಾಗಲೇ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಾರ್ಟಿಯ ನಿಲುವು. ಕಚೇರಿ ಒಂದು ಸ್ಥಾಪನೆ ಆಗೋದ್ರ ಬಗ್ಗೆ ಒಂದು ಬೇಡಿಕೆ ಇತ್ತು ಶಿವಮೊಗ್ಗ, ಮಂಗಳೂರು ಈ ಭಾಗದಲ್ಲಿ. ನಾನು ಕೇಂದ್ರ ಸಚಿವರ ಜೊತೆ ಮಾತಾಡ್ತೀನಿ. ನಾನು ನಮ್ಮ ಅಧ್ಯಕ್ಷರೆಲ್ಲ ಕೇಂದ್ರ ಸಚಿವರ ಜೊತೆ ಮಾತಾಡಿ ಇಲ್ಲಿ ನಿರಂತರವಾಗಿ ಈ ಥರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರಲ್ಲ, ಭಟ್ಕಳದಲ್ಲೇ ಪಾಕಿಸ್ತಾನದವ್ರು ಭಾಳ ಜನ ಇದ್ದರು. ಇನ್ನೂ ನಮ್ಮ ಸರ್ಕಾರ ಮೀನಾವೇಷ ಎಣಿಸ್ತಾ ಇದೆ ಅವ್ರನ್ನ ಕಳಿಸುವಂಥದ್ದು. ಅದರಿಂದ
ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀವಿ. ಸರ್, ಇವಾಗ ಸುಹಾಸ್ ಅವರ ಗಾಡಿಯಲ್ಲಿ ಒಂದು ತಿಂಗಳಿಂದ ಯಾವುದೇ ಆಯುಧಗಳನ್ನು ಇಟ್ಕೊಳ್ಳೋಕ್ಕೆ ಪೊಲೀಸರು ಬಿಡ್ತಾ ಇರಲಿಲ್ಲ ಆತ್ಮರಕ್ಷಣೆಗೆ ಅಂತ ಹೇಳಿ ಒಂದು ಆರೋಪಗಳು ಕೂಡ ಇದೆ. ಏನು ಹೇಳ್ತೀವಿ? ನೋಡಿ, ಪೊಲೀಸರು ಮೊನ್ನೆನೂ ಕೂಡ ಒಂದು ವಾರದಿಂದ ಅವ್ರ ಗಾಡಿನೆಲ್ಲ ಪರಿಶೀಲನೆ ಮಾಡಿ ಇಟ್ಟರೆ ನಿನಗೆ ಹುಷಾರ್ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಅದಾದಮೇಲೆ ಈ ಘಟನೆ ನಡೆದಿರೋದು. ಅಂದರೆ ಮೆಸೇಜ್ ಹೆಂಗೋಯ್ತು ಅವ್ರಿಗೆ, ಕೊಲೆ ಮಾಡಿದವ್ರಿಗೆ ಒಂದು ಮೆಸೇಜ್ ಹೋಗೈತಲ್ಲ, ಅವನ ಹತ್ರ ಆಯುಧ ಇಲ್ಲ. ಆಯುಧ ಇದ್ದರೆ ಅವನು ಎಸ್ಕೇಪ್ ಆಗ್ತಾ ಇದ್ದ. ಸೆಲ್ಫ್ ಪ್ರೊಟೆಕ್ಷನ್, ಅವರ ಆತ್ಮರಕ್ಷಣೆಗೋಸ್ಕರ ಆಯುಧ ಇಟ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಇದೆಲ್ಲ ತಿಳಿದೇ ಮಾಡಿರೋವಂಥದ್ದು. ಅದು ಪೊಲೀಸ್ ಸ್ಟೇಷನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಗಿರೋದು ಇದು ಘಟನೆ. ಅಷ್ಟು ಧೈರ್ಯ ಇದೆ ಇವ್ರಿಗೆ ಮಾಡಿದವ್ರಿಗೆ. ಅಂದರೆ ಪೊಲೀಸರು ಕೂಡ ಸಡನ್ನಾಗಿ ಅಲ್ಲಿ ಬಂದೇ ಇಲ್ಲ, ಭಾಳ ಹೊತ್ತಾದ್ಮೇಲೆ ಬಂದಿರುವಂಥದ್ದು. ಅದರಿಂದ ಇಲ್ಲಿ ಪೊಲೀಸರ ನೆಗ್ಲಿಜಿಯನ್ಸಿನೂ ಎದ್ದು ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.